ಹಿಂದೂ ಧರ್ಮದ ಆಚಾರ ವಿಚಾರಗಳಲ್ಲಿ ಪಿತೃಗಳ ಅಂತ್ಯಕರ್ಮಗಳು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿವೆ. ಮನುಷ್ಯನು ತನ್ನ ಜನ್ಮದಿಂದ ಆರಂಭಿಸಿ ಮರಣವರೆಗೂ ಅನೇಕ ಸಂಸ್ಕಾರಗಳನ್ನು ಅನುಭವಿಸುತ್ತಾನೆ. ಆದರೆ ಅವುಗಳಲ್ಲಿ ಕೊನೆಯದಾದ ಅಂತ್ಯಕರ್ಮವೇ ಆತನ ಜೀವಿತದ ಸಮಾಪ್ತಿ ಹಾಗೂ ಆತ್ಮಯಾತ್ರೆಯ ಹೊಸ ಅಧ್ಯಾಯದ ಆರಂಭವಾಗುತ್ತದೆ. ಇದನ್ನು ಶಾಸ್ತ್ರೋಕ್ತವಾಗಿ ಮಾಡಿದರೆ ಮೃತಾತ್ಮನು ಪರಲೋಕದಲ್ಲಿ ಶಾಂತಿಯನ್ನು ಪಡೆದು ತನ್ನ ಮುಂದಿನ ಗತಿಯನ್ನು ಸುಲಭವಾಗಿ ಕಾಣುತ್ತಾನೆ ಎಂದು ನಂಬಲಾಗಿದೆ. ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿರುವುದು ಏನೆಂದರೆ, ಪುತ್ರನಾದವನು ಪಿತೃವಿನ ಅಂತ್ಯಕರ್ಮಗಳನ್ನು ಆಚರಿಸಿದರೆ ಅವನು ಅಗ್ನಿಷ್ಠೋಮ ಯಜ್ಞ ಮಾಡಿದಷ್ಟು ಪುಣ್ಯ ಫಲವನ್ನು ಹೊಂದುತ್ತಾನೆ. ಅಗ್ನಿಷ್ಠೋಮವು ವೇದಗಳಲ್ಲಿ ಹೇಳಿರುವ ಒಂದು ಮಹಾಯಜ್ಞ. ಅದನ್ನು ಮಾಡುವುದಕ್ಕೆ ಅಪಾರವಾದ ಸಂಪತ್ತು, ಶಕ್ತಿ, ಸಮಯ ಬೇಕು. ಆದರೆ ತಂದೆ ತಾಯಿಯಂತಹ ಪಿತೃಗಳಿಗೆ ಶ್ರದ್ಧೆಯಿಂದ ಅಂತ್ಯಸಂಸ್ಕಾರ ಮಾಡಿದರೆ ಅದೇ ಮಹಾಯಜ್ಞ ಮಾಡಿದಷ್ಟೇ ಫಲ ದೊರೆಯುತ್ತದೆ ಎಂದು ಧರ್ಮಶಾಸ್ತ್ರವು ಹೇಳುತ್ತದೆ. ತಂದೆಯು ಮರಣ ಹೊಂದಿದ ತಕ್ಷಣ ಪುತ್ರನು ಶೋಕವನ್ನು ಬದಿಗಿಟ್ಟು ಧೈರ್ಯದಿಂದ ಕರ್ಮಗಳನ್ನು ಕೈಗೊಳ್ಳಬೇಕು, ಏಕೆಂದರೆ ಶೋಕವು ಪಿತೃಗಳ ಉದ್ಧಾರಕ್ಕೆ ಅಡ್ಡಿಯಾಗುತ್ತದೆ. ಅದಕ್ಕಾಗಿ ಮುಂಡನ, ಕ್ಷೌರ ಮಾಡಿಸಿಕೊಳ್ಳುವುದು ಅತ್ಯವಶ್ಯಕ. ಮುಂಡನ ಮಾಡುವುದರಿಂದ ಎಲ್ಲಾ ಪಾಪಗಳು ದೂರವಾಗುತ್ತವೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ಉಗುರು ಮತ್ತು ಕಂಕುಳನ್ನು ಬಿಟ್ಟು ಉಳಿದ ತಲೆಯ ಕೂದಲನ್ನು ಸಂಪೂರ್ಣವಾಗಿ ತೆಗೆಸಬೇಕು. ಇದರಿಂದ ಪವಿತ್ರತೆಯ ಸಂಕೇತ ವ್ಯಕ್ತವಾಗುತ್ತದೆ. ಮುಂದೆ ಶವವನ್ನು ಶುದ್ಧೀಕರಿಸುವ ವಿಧಿ ಆರಂಭವಾಗುತ್ತದೆ. ಹೊಸ ಮತ್ತು ಶುದ್ಧವಾದ ನೀರನ್ನು ತೆಗೆದುಕೊಂಡು ಶವಕ್ಕೆ ಸ್ನಾನ ಮಾಡಿಸಬೇಕು. ಇದರಿಂದ ಶರೀರವು ಮಲಿನತೆಯಿಂದ ಮುಕ್ತವಾಗುತ್ತದೆ. ಮನುಷ್ಯನ ದೇಹವೇ ದೇವಾಲಯ ಎಂದು ಹೇಳಲ್ಪಟ್ಟಿರುವುದರಿಂದ ಅಂತ್ಯಸಂಸ್ಕಾರದ ಮೊದಲು ಶರೀರವನ್ನು ತೀರ್ಥದಂತೆ ಶುದ್ಧಗೊಳಿಸಬೇಕು. ಅನಂತರ ಶವವನ್ನು ಗೋಪಿ ಚಂದನ, ತುಳಸಿ ಹೂಮಾಲೆ ಅಥವಾ ಗಂಗೆಯ ಮೃತ್ತಿಕೆಯಿಂದ ಅಲಂಕರಿಸಬೇಕು. ಈ ಮೂರು ಸಹ ಅತ್ಯಂತ ಪವಿತ್ರ. ಗೋಪಿ ಚಂದನವು ವಿಷ್ಣುವಿನ ಆರಾಧನೆಯಲ್ಲಿ ಪ್ರಮುಖ. ತುಳಸಿಯು ಶ್ರೀಹರಿಯ ಪ್ರಿಯ. ಗಂಗೆಯ ಮಣ್ಣು ತೀರ್ಥಮಯ. ಇವುಗಳ ಅಲಂಕಾರದಿಂದ ಮೃತಾತ್ಮನು ನೇರವಾಗಿ ವಿಷ್ಣುಲೋಕವನ್ನು ಸೇರುವುದಾಗಿ ಹೇಳಲಾಗಿದೆ. ಮೃತದೇಹದ ಕಿವಿಗಳಲ್ಲಿ ತುಳಸಿ ಎಲೆಗಳನ್ನು ಇಡುವುದು ಅತ್ಯಂತ ಮುಖ್ಯವಾದ ಸಂಪ್ರದಾಯ. ತುಳಸಿಯು ಯಮದೂತರ ಪ್ರವೇಶವನ್ನು ತಡೆಯುತ್ತದೆ ಎಂದು ನಂಬಿಕೆ. ಇದರಿಂದ ಆತ್ಮವು ಸುಲಭವಾಗಿ ಪರಮಗತಿಗೆ ಹೋಗುತ್ತದೆ. ಮೃತದೇಹವನ್ನು ಹೊಸ, ಶುದ್ಧ ಮತ್ತು ನವೀನ ವಸ್ತ್ರಗಳಿಂದ ಹೊದಿಸಬೇಕು. ಮನುಷ್ಯನು ಜೀವನದಲ್ಲಿ ಹೇಗೆ ಸೌಂದರ್ಯದಿಂದ, ಗೌರವದಿಂದ ಬದುಕಿದನೋ ಹಾಗೆಯೇ ಅವನ ಅಂತಿಮ ಪ್ರಯಾಣವು ಗೌರವದಿಂದ ನಡೆಯಬೇಕು ಎಂಬುದೇ ಇದರ ಅರ್ಥ. ಈ ನಂತರ ಮನೆಯವರು, ವಿಶೇಷವಾಗಿ ಸೊಸೆಯಂದಿರು, ಮಕ್ಕಳು, ಮೊಮ್ಮಕ್ಕಳು ಶವವನ್ನು ಸುತ್ತಿ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಬೇಕು. ಇದು ಆತ್ಮಕ್ಕೆ ಗೌರವ ಸಲ್ಲಿಸುವ ವಿಧಿ. ಕೆಲವೆಡೆ ಶವಕ್ಕೆ ಅಂಗಾರ ಹಚ್ಚುವ ಪದ್ಧತಿಯೂ ಇದೆ. ಇದು ಶುದ್ಧೀಕರಣೆಯ ಸಂಕೇತವಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳಲಾಗುತ್ತದೆ: ಮೃತದೇಹಕ್ಕೆ ಅಲಂಕಾರ ಏಕೆ? ಇದು ವ್ಯರ್ಥವಲ್ಲವೇ ಎಂದು. ಆದರೆ ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತದೆ, ಪ್ರವ್ಯಾದ ಎಂಬ ಪದಪ್ರಯೋಗದಿಂದ ಶವವನ್ನು ಅಗ್ನಿಗೆ ಸಮರ್ಪಿಸಬೇಕಾದ ಇದ್ಯವೆಂದು ಪರಿಗಣಿಸಲಾಗಿದೆ. ಹೇಗೆ ಹೋಮದಲ್ಲಿ ಕಟ್ಟಿಗೆಗಳನ್ನು ಹೂವು, ಕುಂಕುಮ ಇತ್ಯಾದಿಗಳಿಂದ ಅಲಂಕರಿಸಿ ಇಷ್ಮಮಲಂಕೃತ್ಯ ಮಂತ್ರದೊಂದಿಗೆ ಸಮರ್ಪಿಸುತ್ತಾರೋ ಹಾಗೆಯೇ ಶವವನ್ನು ಅಲಂಕರಿಸಬೇಕು. ಶವವನ್ನು ಅಲಂಕರಿಸುವುದರಿಂದ ಅದು ಯಜ್ಞದ ಸಮಿತಿಯಾಗಿ ಪರಿವರ್ತಿತವಾಗುತ್ತದೆ. ಅಂದರೆ ಮೃತದೇಹವನ್ನು ಅಲಂಕರಿಸುವುದು ವ್ಯರ್ಥವಲ್ಲ, ಅದು ಯಜ್ಞ ಪರಂಪರೆಯ ಅವಿಭಾಜ್ಯ ಅಂಗ. ಶವದ ದಹನವು ಒಂದು ಮಹಾಯಜ್ಞವೇ ಆಗಿದ್ದು, ಮೃತದೇಹವು ಆ ಯಜ್ಞದ ಇಂಧನ. ಅದನ್ನು ಅಲಂಕರಿಸುವುದು ಭಕ್ತಿಭಾವದ ಸೂಚನೆ. ಅಂತ್ಯಸಂಸ್ಕಾರವೆಂಬುದು ಕೇವಲ ದೇಹದ ದಹನ ಮಾತ್ರವಲ್ಲ, ಅದು ಒಂದು ಸಂಪೂರ್ಣ ಧಾರ್ಮಿಕ ಸಂಸ್ಕಾರ.
ಮೃತಾತ್ಮನು ತನ್ನ ಮುಂದಿನ ಲೋಕಯಾತ್ರೆಯನ್ನು ಶಾಂತಿಯಾಗಿ ನಡೆಸಿಕೊಳ್ಳಲು ಮತ್ತು ಪಿತೃಋಣದಿಂದ ಪುತ್ರನು ಮುಕ್ತನಾಗಲು ಶಾಸ್ತ್ರವು ಸೂಚಿಸಿದ ಕ್ರಮಗಳು ಅಂತ್ಯಕರ್ಮದಲ್ಲಿ ಅಡಗಿವೆ. ತಂದೆ ಅಥವಾ ತಾಯಿ ಮರಣ ಹೊಂದಿದಾಗ ಪುತ್ರನು ತನ್ನ ನಾಮ ಮತ್ತು ಗೋತ್ರಗಳನ್ನು ಉಚ್ಚರಿಸಿ ಅಪಸವ್ಯದಿಂದ, ಅಂದರೆ ಎಡಭಾಗಕ್ಕೆ ಯಜ್ಞೋಪವೀತ ಧರಿಸಿ ತಿಲಾಂಜಲಿ ನೀಡಬೇಕು. ತಿಲಾಂಜಲಿಯ ಅರ್ಥ ತಿಲದ ಕಾಳುಗಳನ್ನು ಜಲಸಹಿತವಾಗಿ ಕೈಯಿಂದ ಅರ್ಪಿಸುವುದು. ಇದು ಪಿತೃಗಳಿಗೆ ಅರ್ಪಿಸಿದ ಮೊದಲ ಕರ್ಮ. ಇದರಿಂದ ಆತ್ಮನು ಪರಲೋಕದಲ್ಲಿ ತೃಪ್ತನಾಗುತ್ತಾನೆ ಎಂದು ಹೇಳಲಾಗಿದೆ. ಅನಂತರ ಶವದ ಬಾಯಿಗೆ ಕೆಲವು ಅಕ್ಕಿ ಕಾಳುಗಳನ್ನು ಹಾಕುವ ಪದ್ಧತಿ ಇದೆ. ಅಕ್ಕಿ ಅನ್ನವನ್ನು ಪ್ರತಿನಿಧಿಸುತ್ತದೆ. ಜೀವಮಾನದಲ್ಲಿ ಅನ್ನವೇ ಪ್ರಾಣಕ್ಕೆ ಆಧಾರವಾಗಿರುವುದರಿಂದ ಮೃತಾತ್ಮನಿಗೆ ಕೊನೆಯ ಬಾರಿಗೆ ಅನ್ನವನ್ನು ಅರ್ಪಿಸುವುದೇ ಇದರ ಅರ್ಥ. ಇದನ್ನು ಅನ್ನ ಸಂಸ್ಕಾರ ಎಂದು ಕರೆಯಲಾಗುತ್ತದೆ. ಮೃತ್ಯು ಸ್ಥಾನದಲ್ಲಿ ಶವವನ್ನು ಶವ ಎಂದೇ ಕರೆಯುತ್ತಾರೆ. ಆ ಹೆಸರಿನಿಂದಲೇ ಪಿಂಡವನ್ನು ಅರ್ಪಿಸಬೇಕು, ಏಕೆಂದರೆ ಶಾಸ್ತ್ರದಲ್ಲಿ ಶವವು ಒಂದು ಇದ್ಯದ ರೂಪವೆಂದು ತಿಳಿಸಿದೆ. ಆ ಪಿಂಡ ಅರ್ಪಣೆಯಿಂದ ಭೂಮಿ ಮತ್ತು ಆ ಭೂಮಿಯ ಅಧಿಷ್ಠಾತೃ ದೇವತೆಗಳು ಸಂತೋಷಪಟ್ಟು ಆ ಶವದ ರಕ್ಷಣೆ ಮಾಡುತ್ತವೆ ಎಂದು ನಂಬಲಾಗಿದೆ. ತಂದೆಯನ್ನು ಹೆಗಲ ಮೇಲೆ ಹೊರುವ ಮಹಿಮೆ. ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವ ಮಹತ್ವದ ವಿಧಿಯೊಂದು, ಯಾವ ಪುತ್ರನು ತನ್ನ ತಂದೆಯನ್ನು ಹೆಗಲ ಮೇಲೆ ಹೊತ್ತು ಸ್ಮಶಾನಕ್ಕೆ ಕೊಂಡೊಯ್ಯುತ್ತಾನೋ ಅವನು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯವನ್ನು ಪಡೆಯುತ್ತಾನೆ. ಅಶ್ವಮೇಧವು ರಾಜರು ಮಾತ್ರ ಮಾಡಬಹುದಾದ ಅಪಾರ ಮಹಾಯಜ್ಞ. ಆದರೆ ಪಿತೃಗಳನ್ನು ಹೆಗಲ ಮೇಲೆ ಹೊರುವ ಭಕ್ತಿಯಿಂದ ಮಾಡಿದ ಕರ್ಮವು ಅದೇ ಯಜ್ಞದ ಫಲವನ್ನು ಕೊಡುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ. ತಂದೆಯು ಜೀವಿತಾವಧಿಯಲ್ಲಿ ತನ್ನ ಮಗನನ್ನು ಹೊತ್ತು ತೊಡೆ ಮೇಲೆ ಕೂತು ಲಾಲಿಸಿ ಬೆಳೆಸುತ್ತಾನೆ. ಆ ತಂದೆಯನ್ನು ಮಗನು ಅವನ ಅಂತಿಮ ಪ್ರಯಾಣದಲ್ಲಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವುದು ಪಿತೃಸೇವೆಯ ಪ್ರತೀಕ. ಇದು ಪಿತೃಋಣವನ್ನು ತೀರಿಸುವ ಒಂದು ಮಾರ್ಗವೆಂದು ಹೇಳಲಾಗಿದೆ. ಹಿರಿಯ ಮಗನು ಮೃತಾತ್ಮನ ಜ್ಯೇಷ್ಠ ಪುತ್ರನು ಕೈಯಲ್ಲಿ ಅಗ್ನಿಯನ್ನು ಹಿಡಿದು ಮೃತದೇಹವನ್ನು ಹೊತ್ತು ನಾರಾಯಣ ನಾಮಸ್ಮರಣೆ ಮಾಡುತ್ತಾ ಸಾಗುವುದು ಶಾಸ್ತ್ರೋಕ್ತ ಪದ್ಧತಿ. ನಾರಾಯಣ ನಾಮವು ಮೃತಾತ್ಮನನ್ನು ಪಾಪಗಳಿಂದ ಮುಕ್ತಗೊಳಿಸುತ್ತದೆ. ಮಧ್ಯ ಮಾರ್ಗದಲ್ಲಿ ಮಾಡುವ ವಿಧಿ. ಮೃತದೇಹವನ್ನು ಹೊತ್ತುಕೊಂಡು ಸ್ಮಶಾನದತ್ತ ತೆರಳುವಾಗ ಅರ್ಧ ಮಾರ್ಗದಲ್ಲಿ ನಿಲ್ಲುವುದು ಒಂದು ವಿಶೇಷ ಸಂಪ್ರದಾಯ. ಆ ಸ್ಥಳವನ್ನು ಭೂಮಿಯಿಂದ ಶುದ್ಧಗೊಳಿಸಿ ನೀರನ್ನು ಚಿಮುಕಿಸಿ ಶವವನ್ನು ಅಲ್ಲಿ ತಾತ್ಕಾಲಿಕವಾಗಿ ಇಡುತ್ತಾರೆ. ಆ ಸಂದರ್ಭದಲ್ಲಿ ಶವವನ್ನು ಭೂತ ಎಂಬ ಹೆಸರಿನಿಂದ ಕರೆಯುತ್ತಾರೆ ಮತ್ತು ಅದಕ್ಕೆ ಪಿಂಡ ಅರ್ಪಿಸುತ್ತಾರೆ. ಇದರ ಅರ್ಥ ಆ ದೇಹವು ಈಗ ಜೀವವಿಲ್ಲದಿರುವುದರಿಂದ ಭೂತ ಅಂದರೆ ಹೋದದ್ದು ಎಂದು ಪರಿಗಣಿಸಲಾಗುತ್ತದೆ. ಆ ಪಿಂಡ ಅರ್ಪಣೆ ಮಾಡಿದರೆ ಪಿಶಾಚಿಗಳು, ರಾಕ್ಷಸರು ಅಥವಾ ಅಯೋಗ್ಯ ಶಕ್ತಿಗಳು ಆ ದೇಹವನ್ನು ಅಲಂಕರಿಸುವುದಿಲ್ಲ, ಅಶುದ್ಧಗೊಳಿಸುವುದಿಲ್ಲ. ಇದರಿಂದ ಆತ್ಮಯಾತ್ರೆಯು ಅಡ್ಡಿಯಿಲ್ಲದೆ ಸಾಗುತ್ತದೆ. ಸ್ಮಶಾನದಲ್ಲಿ ಮಾಡುವ ಕ್ರಮ. ಮೃತದೇಹವನ್ನು ಸ್ಮಶಾನಕ್ಕೆ ತಂದು ಉತ್ತರಾಭಿಮುಖವಾಗಿ ಸ್ಥಾಪಿಸಬೇಕು. ಉತ್ತರ ದಿಕ್ಕು ದೇವಯಾನದ ಮಾರ್ಗವಾಗಿರುವುದರಿಂದ ಮೃತಾತ್ಮನು ಪರಮಗತಿಗೆ ಹೋಗಲು ಇದು ಸೂಕ್ತ. ಅಲ್ಲಿ ದಹನ ಕ್ರಿಯೆಗಾಗಿ ಸ್ಥಳವನ್ನು ಪೂರ್ವಸಿದ್ಧಗೊಳಿಸಬೇಕು. ಸ್ಮಶಾನದ ಭೂಮಿಯನ್ನು ಗೋಮಯದಿಂದ ಲೇಪಿಸಿ ಶುದ್ಧಗೊಳಿಸಿ ಒಂದು ರೇಖೆಯನ್ನು ಎಳೆದು ಅದನ್ನು ವೇದಿಕೆಯಂತೆ ಮಾಡಬೇಕು. ಗೋಮಯವು ಪವಿತ್ರತೆಯ ಸಂಕೇತ. ಆ ಭೂಮಿಯನ್ನು ಲೇಪಿಸುವುದರಿಂದ ದೈವಿ ಶಕ್ತಿಗಳು ಆ ಸ್ಥಳವನ್ನು ಪಾವನಗೊಳಿಸುತ್ತವೆ. ಅನಂತರ ಸ್ವಲ್ಪ ಮಣ್ಣನ್ನು ಹೊರತೆಗೆದು ಅದನ್ನು ವೇದಿಕೆ ಎಂದು ಪರಿಗಣಿಸುತ್ತಾರೆ. ನಂತರ ಅಲ್ಲಿ ನೀರನ್ನು ಚಿಮುಕಿಸಿ ಶುದ್ಧಗೊಳಿಸಿ ವಿಧಿಪೂರ್ವಕವಾಗಿ ಅಗ್ನಿಯನ್ನು ಸ್ಥಾಪಿಸಬೇಕು. ಅಗ್ನಿಯೇ ದೇವತೆ, ಯಜ್ಞರೂಪ. ಮೃತದೇಹವನ್ನು ಆ ಅಗ್ನಿಗೆ ಅರ್ಪಿಸುವುದು ಒಂದು ಮಹಾಯಜ್ಞವೆಂದು ಶಾಸ್ತ್ರವು ವಿವರಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.